ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ಲರಿಗೂ. ಇವತ್ತು ಬ್ರೆಡ್ ಉಪಯೋಗಿಸಿ ಸುಲಭವಾಗಿ ಯಾವ ರೀತಿ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಡಿ ಮಾಡೋದಂತ ನೋಡೋಣ ಬನ್ನಿ. ಆಮೇಲೆ ಫಸ್ಟ್ ಟೈಮ್ ಈ ಚಾನಲ್ ನೋಡ್ತೀರಾ, ಒಂದ್ಸಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಅದ್ರ ಪಕ್ಕದಲ್ಲೇ ಇರುವ ಬೆಲ್ ಐಕನ್ ಪ್ರೆಸ್ ಮಾಡಿ, ಅದ್ರಲ್ಲಿ ಬರೋ ಆಲ್ ಆಪ್ಷನ್ಗೂ ಕ್ಲಿಕ್ ಮಾಡಿ. ಅವಾಗ ನಾನು ಹಾಕುವ ಹೊಸ ಹೊಸ ವಿಡಿಯೋಸ್ಗಳ ನೋಟಿಫಿಕೇಶನ್ ನಿಮ್ಗೆ ಕೂಡಲೇ ಸಿಗುತ್ತೆ. ಮೊದಲೊಂದು ಮಿಕ್ಸಿಂಗ್ ಬೌಲಿಗೆ ನಾನಿಲ್ಲಿ ಕಡಲೆ ಹುಡಿ ಹಾಕ್ತಾ ಇದ್ದೀನಿ. ಮೊದಲಿಲ್ಲಿ ನಾನು ಒಂದು 5 ಟೇಬಲ್ ಸ್ಪೂನ್ ನಷ್ಟು ಕಡಲೆ ಹುಡಿ ಇದಕ್ಕೆ ಹಾಕ್ತಾ ಇರೋದು. 4 ಟೇಬಲ್ ಸ್ಪೂನ್ ಆಯ್ತು. 5 ಟೇಬಲ್ ಸ್ಪೂನ್ ಕಡಲೆ ಹುಡಿ. ಆಮೇಲೆ ಇದಕ್ಕೆ ಒಂದು 3 ಟೇಬಲ್ ಸ್ಪೂನ್ ನಷ್ಟು ಅಕ್ಕಿ ಹುಡಿ ಹಾಕ್ತಾ ಇದ್ದೀನಿ. ಅವುಗಳ ಕ್ರಿಸ್ಪಿಯಾಗಿ ಸಿಗುತ್ತೆ ನಮ್ಗೆ. 3 ಟೇಬಲ್ ಸ್ಪೂನ್ ಸಾಕು. 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ಕೂಡ ಹಾಕೊಳ್ಳಿ. ಓಕೆ, ಆಮೇಲೆ ರುಚಿಗೆ ಖಾರಕ್ಕೆ ಅರ್ಧ ಟೀ ಸ್ಪೂನ್ ಚಿಲ್ಲಿ ಪೌಡರ್, ಆಮೇಲೆ ಅರ್ಧ ಟೀ ಸ್ಪೂನ್ ಕಾಳು ಮೆಣಸಿನ ಹುಡಿ, ಆಮೇಲೆ ಜೀರಿಗೆ ಹುಡಿ 1/4 ಟೀ ಸ್ಪೂನ್ ಸಾಕು. ಗರಂ ಮಸಾಲ ಅರ್ಧ ಟೀ ಸ್ಪೂನ್ ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಮೇಲೆ ಇದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಸೇರಿಸ್ಕೊಂಡು ಇದನ್ನ ಮಿಕ್ಸ್ ಮಾಡಬೇಕು. ಅಂದ್ರೆ ಒಳ್ಳೆ ಒಂದು ಪೇಸ್ಟ್ ರೆಡಿ ಆಗ್ಬೇಕು. ಅಂದ್ರೆ ಸ್ವಲ್ಪ ದಪ್ಪ, ಜಾಸ್ತಿ ನೀರು ಅಲ್ಲ, ಆ ರೀತಿ ಇರಬೇಕು. ನೋಡಿ, ಈ ರೀತಿ ಇರಬೇಕು ನಮ್ಮ ಪೇಸ್ಟ್. ನೋಡಿ, ಓಕೆ ಸಾಕು. ಇದನ್ನೊಂದು ಬದಿಯಲ್ಲಿ ಇರಿಸ್ಕೊಳ್ಳಿ. ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋದು ಬ್ರೆಡ್ ತಗೋಬೇಕು. ನಾನಿಲ್ಲಿ ಒಂದು 6 ಬ್ರೆಡ್ ತಗೋತಾ ಇದ್ದೀನಿ. ಮೊದ್ಲು ಅದ್ರ ಸೈಡ್ ಎಲ್ಲ ಕಟ್ ಮಾಡ್ಕೊಳ್ಳಿ. ಇದು ನಮಗೆ ಬ್ರೆಡ್ ಕ್ರಮ್ಸ್ ಮಾಡೋದಿಕ್ಕೆ ಉಪಯೋಗಿಸ್ಬೋದು. ನೋಡಿ, ಈ ರೀತಿ ನಾನಿಲ್ಲಿ ಕಟ್ ಮಾಡಿ ರೆಡಿ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ಇದನ್ನ ಉದ್ದಕ್ಕೆ ಬೇಕಿರೋ ಉದ್ದಕ್ಕೆ ಕಟ್ ಮಾಡ್ಬೋದು. ನಾನು ಇದನ್ನ ಸ್ಕ್ವೇರ್ ಶೇಪ್ ಅಲ್ಲಿ, ರೆಕ್ಟ್ಯಾಂಗಲ್ ಶೇಪ್ ಅಲ್ಲಿ ನಾನಿಲ್ಲಿ ಕಟ್ ಮಾಡ್ತಾ ಇದ್ದೀನಿ. ಅವಾಗ ನೋಡೋದಿಕ್ಕೆ ಚೆನ್ನಾಗಿರುತ್ತೆ. ನೋಡಿ, ಈ ರೀತಿ. ಓಕೆ, ನೋಡಿ ಎಲ್ಲ ಬ್ರೆಡ್ ಅದೇ ರೀತಿ ಕಟ್ ಮಾಡಿ ನಾನಿಲ್ಲಿ ರೆಡಿ ಮಾಡಿಟ್ಟಿದ್ದೀನಿ. ನೆಕ್ಸ್ಟ್ ನಾನು ತಗೋತಾ ಇರೋದು ಕಾರ್ನ್ ಫ್ಲೇಕ್ಸ್ ತಗೋತಾ ಇದ್ದೀನಿ. ಅದನ್ನ ನೋಡಿ ಈ ರೀತಿ ಹುಡಿ ಮಾಡ್ಬೇಕು. ಇಲ್ಲ ಅಂದ್ರೆ ನಾವು ಚಪಾತಿ ಲಟ್ಟಿಸ್ತೀವಲ್ಲ, ಲಟ್ಟಣಿಗೆ, ಅದನ್ನ ಉಪಯೋಗಿಸಿನೂ ಹುಡಿ ಮಾಡಬಹುದು. ಚೆನ್ನಾಗಿ ಹುಡಿ ಮಾಡ್ಕೊಳ್ಳಿ ಇದನ್ನ. ನೋಡಿ, ಈ ರೀತಿ ಹುಡಿ ಆಗ್ಬೇಕು. ನೋಡಿ, ನಮ್ಮ ಕಾರ್ನ್ ಫ್ಲೇಕ್ಸ್ ಇಲ್ಲಿ ರೆಡಿ ಆಗಿದೆ. ನೆಕ್ಸ್ಟ್ ನಾವು ಮಾಡ್ಬೇಕಾಗಿರೋದು ಇಷ್ಟೇ. ನಮ್ಮ ಬ್ರೆಡ್ ಪೀಸ್ ಅನ್ನ ನಾವು ರೆಡಿ ಮಾಡಿಟ್ಟ ಬ್ಯಾಟರ್ ಅಲ್ಲಿ ಈ ರೀತಿ ಡಿಪ್ ಮಾಡ್ಬೇಕು. ನೋಡಿ, ಈ ರೀತಿ ಮುಳುಗಿಸ್ಬೇಕು. ಮುಳುಗಿಸಿ ಅದನ್ನ ಅದರಲ್ಲಿ ಎಕ್ಸ್ಟ್ರಾ ಅಂದ್ರೆ ಹಿಟ್ಟು ಇರಬಾರ್ದು, ಜಸ್ಟ್ ಆ ಪೀಸ್ ಮಾತ್ರ ಸಾಕು. ಅದನ್ನ ಕಾರ್ನ್ಫ್ಲೆಕ್ಸ್ ಅಲ್ಲಿ ಒಂದ್ಸಲ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಅಂದ್ರೆ ಇಲ್ಲಿ ನಿಮಗೆ ಬ್ರೆಡ್ ಕ್ರಮ್ಸ್ ಕೂಡ ಉಪಯೋಗಿಸಬಹುದು. ನೋಡಿ, ಈ ರೀತಿ ಇದೇ ರೀತಿ ಉಳಿದೆಲ್ಲ ಬ್ರೆಡ್ ಅನ್ನ ರೆಡಿ ಮಾಡಿ ತರ್ತೀನಿ ನಾನು. ಏನಿಲ್ಲ, ಮುಳುಗಿಸೋದು, ಆಮೇಲೆ ಮಾತ್ರ ತೆಗೆಯುವಾಗ ಮಾತ್ರ ಹಿಟ್ಟು ಜಾಸ್ತಿ ಇರಬಾರ್ದು. ನೋಡಿ, ಅದಕ್ಕೋಸ್ಕರ 2 ಸ್ಪೂನ್ ಉಪಯೋಗಿಸಿ ನಾನು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಎಲ್ಲ ಇದೇ ರೀತಿ ರೆಡಿ ಮಾಡಿ ತಂದಿದ್ದೀನಿ. ನೆಕ್ಸ್ಟ್ ಮಾಡ್ಬೇಕಾಗಿರೋದು ಎಣ್ಣೆ ಬಿಸಿ ಮಾಡೋದಿಕ್ಕೆ ಇಡಬೇಕು. ನಾನಿಲ್ಲಿ ತೆಂಗಿನ ಎಣ್ಣೆ ಉಪಯೋಗಿಸ್ತಾ ಇರೋದು, ಅದ್ರಲ್ಲಿ ಫ್ರೈ ಮಾಡ್ಕೊಂಡ್ರೆ ಆಯ್ತು. ನೋಡಿ, ಈ ರೀತಿ ಎಲ್ಲ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೋಡಿ, ಎಲ್ಲ ಪೀಸ್ ಹಾಕ್ಬಿಟ್ಟು ಎಣ್ಣೆ ಚೆನ್ನಾಗಿ ಕಾದಿರ್ಬೇಕು, ಬಿಸಿಯಾಗಿರ್ಬೇಕು. ಓಕೆ, ಒಂದ್ ಬದಿ ಫ್ರೈ ಆದ ಕೂಡಲೇ ತಿರುಗಿಸಿ ಹಾಕೊಳ್ಳಿ ಇದನ್ನ. ನೋಡಿ, ಎಷ್ಟೊಂದು ಚೆನ್ನಾಗಿದೆ ನೋಡೋದಿಕ್ಕೆ ಅಂತ. ಅಷ್ಟೇ ಟೇಸ್ಟಿ ಆಗಿದೆ ಕೂಡ. ಇದು ಬೇಗ ಮಾಡಬಹುದು, ಜಾಸ್ತಿ ಕೆಲಸ ಏನಿಲ್ಲ. ಸಿಂಪಲ್ ಆಗಿ ಮಾಡುವಂತ ಒಂದು ಈವ್ನಿಂಗ್ ಸ್ನ್ಯಾಕ್ ರೆಸಿಪಿ ಇದು ನೋಡಿ, ಈ ರೀತಿ ಇದೆ. ಚೆನ್ನಾಗಿ ಫ್ರೈ ಆಗಿದೆ. ಇವಾಗ 2 ಬದಿ ಕೂಡ ಸಾಕು. ನೋಡಿ, ತೆಗಿತಾ ಇದ್ದೀನಿ. ಸ್ವಲ್ಪ ಕಲರ್ ಎಲ್ಲ ಚೇಂಜ್ ಆಗಿದೆ. ನೋಡಿ, ಇದೇ ರೀತಿ ಉಳಿದೆಲ್ಲ ಇದನ್ನ ರೆಡಿ ಮಾಡಿ, ಬ್ರೆಡ್ ಪೀಸ್ ಅನ್ನ ಫ್ರೈ ಮಾಡಿ ರೆಡಿ ಮಾಡಿ ತರ್ತೀನಿ. ನೋಡಿ, ಈ ರೀತಿ ಇದೆ. ಇವಾಗ ನೋಡುವಾಗ ಒಳ್ಳೆ KFC ಚಿಕನ್ ಫ್ರೈ ತರಾನೇ ಇದೆ ಅಲ್ವಾ? ನೋಡಿ, ನಾನು ಕಟ್ ಮಾಡಿ ತೋರಿಸ್ತೀನಿ. ನೋಡಿ, ಹೊರಗಡೆ ಸ್ವಲ್ಪ ಕ್ರಿಸ್ಪಿಯಾಗಿ, ಒಳಗಡೆ ಸಾಫ್ಟ್ ಆಗಿರುತ್ತೆ. ಸೂಪರ್ ಟೇಸ್ಟ್ ಇರುತ್ತೆ. ಬೇಕಿದ್ರೆ ನಿಮ್ಗೆ ಟೊಮೆಟೊ ಕೆಚಪ್ ಜೊತೆನೂ ಇದನ್ನ ಸರ್ವ್ ಮಾಡಬಹುದು. ಓಕೆ, ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಖಂಡಿತ ಲೈಕ್ ಮಾಡಿ, ಎಲ್ಲರ ಜೊತೆನೂ ಶೇರ್ ಮಾಡಿ. ಥ್ಯಾಂಕ್ ಯು.